ಕ್ಕೆ ಕಾಲಿಟ್ಟಿದೆ. ಈ ಸಾಧನೆ ಸಂಭ್ರಮಕ್ಕೆ ಕಾರಣರಾದ ಎಲ್ಲ ವೀಕ್ಷಕರಿಗೆ, ಜಾಹೀರಾತುದಾರರಿಗೆ, ಕೇಬಲ್ ಆಪರೇಟರ್ಗಳಿಗೆ ಧನ್ಯವಾದಗಳು. ಪಂಚಾಯತ್ ರಾಜ್ ವಿಧೇಯಕ ತಿದ್ದುಪಡಿ ಮಂಡನೆ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ಆರಂಭವಾಗಿದೆ. ಚುನಾವಣಾ ಉದ್ದೇಶಕ್ಕಾಗಿ ತಿದ್ದುಪಡಿಗೆ ಮುಂದಾಗಿರುವ ಸರ್ಕಾರ ವಿಧೇಯಕ ಮಂಡನೆಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಎಲ್ಲಾ ಪಂಚಾಯಿತಿ ಚುನಾವಣೆಗೆ ಮತದಾನ ಕಡ್ಡಾಯ ಕಾಯ್ದೆ ಜಾರಿಯಾದ ನಂತರ ಎಲ್ಲರೂ ಮತ ಚಲಾಯಿಸಲೇಬೇಕು ಅನ್ನುವಂತಹ ಒಂದು ವಿಧೇಯಕ ತಿದ್ದುಪಡಿಗೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದೆ. ಆದರೆ ಮತ ಹಾಕಲು ಇಷ್ಟ ಇಲ್ಲದೆ ಇದ್ರೆ ನೋಟಾ ಗುಂಡಿ ಒತ್ತಬಹುದು ಅನ್ನುವ ಆಪ್ಷನ್ ಕೂಡ ಇಲ್ಲಿ ಇದೆ. ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿಯನ್ನ 5 ವರ್ಷಗಳಿಗೆ ಹೆಚ್ಚಿಸುವ ಅವಕಾಶವೂ ಕೂಡ ಇದೆ. ಈ ಅಂಶ ಒಳಗೊಂಡ ಪಂಚಾಯತ್ ರಾಜ್ ವಿಧೇಯಕ 2015 ವಿಧಾನಸಭೆಯಲ್ಲಿ ಇವತ್ತು ಎಚ್.ಕೆ. ಪಾಟೀಲ್ ಮಂಡಿಸಲಿದ್ದಾರೆ. ಆದರೆ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹಲವು ತಿದ್ದುಪಡಿಗಳ ಪಂಚಾಯತ್ ರಾಜ್ ವಿಧೇಯಕ ಮಂಡನೆಗೆ ಸರ್ಕಾರ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ. ಆದರೆ ಇದೇ ಸಂದರ್ಭದಲ್ಲಿ ಇದನ್ನ ವಿರೋಧಿಸುವ ಸಲುವಾಗಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆಯಲಾಗಿದೆ. ಇದಕ್ಕೆ ಯಾವ ರೀತಿ ವಿರೋಧವನ್ನ ವ್ಯಕ್ತಪಡಿಸಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಹಲವು ತಿದ್ದುಪಡಿಗಳನ್ನ ಈ ಪಂಚಾಯತ್ ರಾಜ್ ವಿಧೇಯಕದಲ್ಲಿ ತರಲಾಗಿದೆ. ಬಟ್ ಸುಪ್ರೀಂ ಕೋರ್ಟ್ ಅನ್ನ ಪಾರ್ಟಿ ಮಾಡಿ ಈಗ ವಾದ ಇವರು ಸರ್ಕಾರ ಇವ್ರದ್ದು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ